ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ 7 ಇಂಗ್ಲಿಷ್ ಮತ್ತು ಕನ್ನಡ ಚಾನೆಲ್. ನಾನು ತ್ರಿವೇಣಿ, ಲೈಫ್ ಕೋಚ್. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇಲ್ಲಿವರೆಗೂ ನಾನು ಅಷ್ಟಾಗಿ ವಿಡಿಯೋಸ್ ಪೋಸ್ಟ್ ಮಾಡಿಲ್ಲ. ಇನ್ನರ್ ಚೈಲ್ಡ್ ಮತ್ತೆ ಯೂನಿವರ್ಸ್ ಬಗ್ಗೆ ಸಿಕ್ಕಾಪಟ್ಟೆ ವಿಡಿಯೋಸ್ ಹಾಕಿದ್ದೀನಿ. ಸೊ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದೀರಾ. ಆಕ್ಚುಲ್ ಆಗಿ ಏನ್ ಗೊತ್ತಾ, ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಬೇಸಿಕ್ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಂಡಿರ್ಬೇಕು. ಬೇಸಿಕ್ ಅಂತ ಯಾಕಂದೆ ಅಂದ್ರೆ ಇದರಲ್ಲಿ ಅಡ್ವಾನ್ಸ್ಡ್ ಕೂಡ ಇದೆ. ಬೇಸಿಕ್ ಲಾ ಆಫ್ ಅಟ್ರಾಕ್ಷನ್ ಬೇರೆ, ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಬೇರೆ. ಸೊ ಇವತ್ತು ನಾನು ಈ ವಿಡಿಯೋಲಿ ಬೇಸಿಕ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಿಮಗೆ ಎಲ್ಲ ವಿವರಣೆ ಕೊಡ್ತಾ ಇದ್ದೀನಿ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಈಗ ನಾನು ಹೇಳುವಂತ ಪ್ರತಿ ಒಂದನ್ನ ಫಾಲೋ ಮಾಡಿದ್ರೆ ಸಾಕು, ನಾವು ಫುಲ್ ಪಾಸಿಟಿವ್ ಆಗಿರ್ತೀವಿ. ನಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಫ್ರೀಕ್ವೆನ್ಸಿ ಹೈ ಆದಾಗ ಏನಾಗುತ್ತೆ, ಎಲ್ಲ ನಮ್ಗೆ ಪಾಸಿಟಿವ್ ಆಗಿ ಅಟ್ರಾಕ್ಟ್ ಮಾಡ್ತೀವಿ. ನಮ್ಗೆ ಏನ್ ಬೇಕೋ ಅದೆಲ್ಲ ನಮ್ಗೆ ಸಿಗ್ತಾ ಹೋಗುತ್ತೆ. ಎಷ್ಟು ಸೂಪರ್ ಅಲ್ವಾ? ಅವಾಗ ಮ್ಯಾನಿಫೆಸ್ಟೇಷನ್ಸ್ ಎಷ್ಟು ಬೇಗ ಬೇಗ ನಮ್ಗೆ ಅಚೀವ್ ಆಗುತ್ತೆ. ಅವಾಗ ಏನಾಗುತ್ತೆ, ಟೈಮ್ ಫಾರ್ ಸೆಲೆಬ್ರೇಷನ್. ವಾವ್ ಅಲ್ವಾ? ಓಕೆ, ಈಗ ಈ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಲಾ ಆಫ್ ಅಟ್ರಾಕ್ಷನ್ ನ ಹೇಗೆ ಫಾಲೋ ಮಾಡೋದು? ಫಸ್ಟ್ ಆಫ್ ಆಲ್, ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು? ಅಟ್ರಾಕ್ಷನ್ ಅಂದ್ರೆ ಆಕರ್ಷಿಸೋದು. ಯಾರು ಯಾರನ್ನ ಆಕರ್ಷಿಸ್ತಾರೆ, ಯಾರು ಯಾವ್ದನ್ನ ಆಕರ್ಷಿಸ್ತಾರೆ ಅಂತ ಅಂದ್ರೆ, ನಾವು ಮಾತಾಡೋ ಮಾತಿನಿಂದ ನಮ್ಮ ನಿಜ ಜೀವನಕ್ಕೆ, ಆ ಮಾತುಗಳಲ್ಲಿ ಏನಿರುತ್ತೋ ಅದನ್ನ ನಮ್ಮ ನಿಜ ಜೀವನಕ್ಕೆ ಆಕರ್ಷಿಸ್ತೀವಿ. ನಮ್ಮ ಆಲೋಚನೆಗಳೇನಿರುತ್ತೆ ಆ ಆಲೋಚನೆಗಳನ್ನ ನಮ್ಮ ನಿಜ ಜೀವನದಲ್ಲಿ ಆಕರ್ಷಿಸ್ತೀವಿ. ನಾವು ಏನನ್ನ ನೋಡಿ ಅದನ್ನ ನಮ್ಮ ಇನ್ನರ್ ಚೈಲ್ಡ್ಗೆ ಹಾಕೊಂಡಿರ್ತೀವಿ, ಅದನ್ನ ನಾವು ನಮ್ಮ ನಿಜ ಜೀವನದಲ್ಲಿ ಆಕರ್ಷಿಸ್ತೀವಿ. ಇದು ಲಾ ಆಫ್ ಅಟ್ರಾಕ್ಷನ್. ಸೊ ಈಗ ಈ ಲಾ ಆಫ್ ಅಟ್ರಾಕ್ಷನ್ ನ ನಾವು ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಹೇಗೆ ಫಾಲೋ ಮಾಡೋದು ಅಂದ್ರೆ ಒಂದು 10 ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ. ಮೊದಲನೇದಾಗಿ 10 ರ್ಯಾಂಡಮ್ ಗ್ರಾಟಿಟ್ಯೂಡ್ಸ್. ಅಂದ್ರೆ ಬೆಳಿಗ್ಗೆ ನಿದ್ದೆ ಎದ್ದ ತಕ್ಷಣ ನಿಮ್ಗೆ ಈ ಮನಸ್ಸಿಗೆ ಏನ್ ತೋಚುತ್ತೋ ಅದಕ್ಕೆ ಒಂದು 10 ವಿಷಯಗಳಿಗೆ ಗ್ರಾಟಿಟ್ಯೂಡ್ಸ್ ಅಂದ್ರೆ ಧನ್ಯವಾದಗಳನ್ನ ತಿಳಿಸಿ. ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆಗಿರ್ಬೋದು, ನಿಮ್ಮ ಸ್ನೇಹಿತರಿಗೆ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತಲು ಇರುವ ವಸ್ತುಗಳಿಗೆ. ಜೀವನದಲ್ಲಿ ಎಷ್ಟೆಲ್ಲ ಇರುತ್ತೆ, ಅದರಲ್ಲಿ ಬರೀ ದಿನ ಒಂದು 10 ವಿಷಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ಕೊಳಕ್ಕಾಗಲ್ವಾ? ಆಗತ್ತೆ. ನಿದ್ದೆ ಎಚ್ಚರಿಕೆ ಆಗಿದ ತಕ್ಷಣ ಬೆಳಿಗ್ಗೆ ಇನ್ನೂ ಕಣ್ಣು ಬಿಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೆ ಬೆಡ್ ಮೇಲೇನೆ ಕೂಡ ಎದ್ದ ತಕ್ಷಣ ಥ್ಯಾಂಕ್ ಯು ಮೈ ಡಿಯರ್ ಬೆಡ್, ಥ್ಯಾಂಕ್ ಯು ಮೈ ಡಿಯರ್ ಪಿಲ್ಲೋ, ಥ್ಯಾಂಕ್ ಯು ಮೈ ಡಿಯರ್ ಭೂಮಿ ತಾಯಿ, ಥ್ಯಾಂಕ್ ಯು ಮೈ ಡಿಯರ್ ಗಾಳಿ, ಥ್ಯಾಂಕ್ ಯು ಮೈ ಡಿಯರ್ ಅಪ್ಪ, ಥ್ಯಾಂಕ್ ಯು ಮೈ ಡಿಯರ್ ಅಮ್ಮ. ಈ ತರ ಒಂದು 10 ವಿಷಯಕ್ಕೆ ಹೇಳ್ಕೊಂಡ್ಬಿಟ್ರೆ ಅಲ್ಲೇ ನಮ್ಮ ಫ್ರೀಕ್ವೆನ್ಸಿ ಹೈ ಆಗ್ಬಿಡುತ್ತೆ. ನಿದ್ದೆ ಎದ್ದಾಗ ನಮ್ಮ ಮನಸ್ಸು, ದೇಹ ಪ್ರಶಾಂತವಾಗಿರುತ್ತೆ. ಆ ಟೈಮಲ್ಲಿ ಈ ತರ ಗ್ರಾಟಿಟ್ಯೂಡ್ಸ್ ಹೇಳ್ಕೊಂಡಾಗ, ಧನ್ಯವಾದಗಳು, ಕೃತಜ್ಞತೆಗಳನ್ನ ಹೇಳ್ಕೊಂಡಾಗ ಫ್ರೀಕ್ವೆನ್ಸಿ ಹೀಗೆ ರೈಸ್ ಆಗುತ್ತೆ. ಫ್ರೀಕ್ವೆನ್ಸಿ ರೈಸ್ ಆದಾಗ ಏನಾಗುತ್ತೆ, ಅವತ್ತಿನ ಇಡೀ ದಿನ ಸೂಪರ್ ಆಗಿರುತ್ತೆ. ನಮ್ಗೆ ಖುಷಿಯಾಗಿ ನಾವೇನ್ ಅನ್ಕೊಳ್ತೀವೋ ಅದೆಲ್ಲ ಮಾಡೋ ಹಾಗೆ ಆಗತ್ತೆ. ಸೊ ಹಾಗಾಗಿ ನೀವೆಲ್ಲರೂ ತಪ್ಪದೆ ದಿನ ನಿದ್ದೆ ಎದ್ದ ತಕ್ಷಣ 10 ವಿಷಯಗಳಿಗೆ ಗ್ರಾಟಿಟ್ಯೂಡ್ ಅನ್ನ ಹೇಳೋದನ್ನ ಮರಿಬೇಡಿ. ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಕೂಡ ಹೇಳ್ಕೊಡಿ. ಎಸ್ಪೆಷಲಿ ಮಕ್ಕಳು, ಸ್ಕೂಲು ಕಾಲೇಜ್ ಓದೋ ಮಕ್ಕಳು ಎದ್ದ ತಕ್ಷಣ ಯಾವ್ದಾದ್ರೂ ಒಂದು 10 ವಿಷಯಗಳಿಗೆ ಥ್ಯಾಂಕ್ ಯು ಹೇಳು ಅಂತ ಹೇಳ್ಕೊಟ್ಬಿಡಿ ಮಕ್ಳಿಗೂ ಇವಾಗಿಂದ. ಅವರಲ್ಲಿ ಯೂಶಲಿ ಮಕ್ಕಳಲ್ಲಿ ಇನೋಸೆನ್ಸ್ ಇರೋದ್ರಿಂದ ಅವ್ರಿಗೆ ಫ್ರೀಕ್ವೆನ್ಸಿ ಹೈ ಆಗೇ ಇರುತ್ತೆ. ಆದ್ರೂ ನಾವ್ ಈ ತರ ಹೇಳ್ಕೊಟ್ಬಿಟ್ರೆ ಏನಾಗುತ್ತೆ, ಅವ್ರ ಫ್ರೀಕ್ವೆನ್ಸಿ ಇನ್ನಷ್ಟು ಹೈ ಆಗುತ್ತೆ. ಅವ್ರು ಎಲ್ಲ ಒಳ್ಳೇದನ್ನ ಅಟ್ರಾಕ್ಟ್ ಮಾಡ್ಕೊಳಕ್ ಶುರು ಮಾಡ್ತಾರೆ. ಅದು ಅಲ್ಲದೆ ಅವ್ರಿಗೂ ಗೊತ್ತಾಗುತ್ತೆ ಎಷ್ಟೆಲ್ಲ ಇದೆ ಅವ್ರ ಲೈಫಲ್ಲಿ ಥ್ಯಾಂಕ್ ಯು ಹೇಳೋಕೆ ಅಂತ. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಲ್ವಾ? ನಿಮಗೋಸ್ಕರ, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನಿಮ್ಮ ರಿಯಾಲಿಟಿಗೆ ಬರೋಕ್ಕೋಸ್ಕರ. ಓಕೆನಾ? ಈಗ ಎರಡನೇದಾಗಿ ಮ್ಯಾಜಿಕ್ ವಾಟರ್ ಬಾಟಲ್. ನಾನು ಇದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಈಗಾಗಲೇ. ತುಂಬಾ ಜನ ಫಾಲೋ ಮಾಡ್ತಾ ಇದ್ದೀರಾ. ಯಾರೆಲ್ಲ ಫಾಲೋ ಮಾಡ್ತಾ ಇಲ್ವೋ ಅವರಿಗೋಸ್ಕರ ಆ ವಿಡಿಯೋದ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಒಂದ್ಸಲ ಆ ವಿಡಿಯೋನು ನೋಡ್ಕೊಂಡು ಬನ್ನಿ. ಈಗ ಒಂದ್ಸಲ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಮ್ಮ ಮಾತುಗಳಿಗೆ, ಪದಗಳಿಗೆ ಎಷ್ಟು ಪವರ್ ಇದೆಯೋ, ನಾವು ಬರೆಯೋ ಅಕ್ಷರಗಳಿಗೂ ಅಷ್ಟು ಪವರ್ ಇದೆ.
ನೀವು ಕುಡಿಯೋ ನೀರಿಗೆ ಅದಕ್ಕೆ ಆ ಪದಗಳನ್ನ ಅಂಟಿಸ್ಬಿಟ್ಟು ಬರೆದು ಒಂದು ಪೇಪರ್ ಅಂಟಿಸ್ಬಿಟ್ಟು ಕುಡಿದಾಗ ಅದನ್ನ ಆ ವರ್ಡ್ಸ್ನ ಪವರನ್ನ ಎನರ್ಜಿನ ನೀವು ಕುಡ್ದಿರ್ತೀರ. ನಮ್ಮ ದೇಹದಲ್ಲಿ 70% ಜಾಸ್ತಿ ನೀರೇ ಇರೋದ್ರಿಂದ ನಾವು ಆ ಎನರ್ಜೈಸ್ ಮಾಡಿರೋ ನೀರನ್ನ ಕುಡಿದಾಗ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ಆ ಮಾತುಗಳು ಹೋಗಿ ತಲುಪತ್ತೆ, ಆಗ ಬೇಗ ಅಚೀವ್ ಆಗತ್ತೆ. ಸೊ ಈಗ ಈ ಮಾತುಗಳು ಏನ್ ಬರಿಬೇಕು, ಎಲ್ಲಿ ಬರಿಬೇಕು, ಹೇಗ್ ಬರಿಬೇಕು ಅಂದ್ರೆ, ನಿಮಗೆ ನೀರು ಕುಡಿಯೋಕೆ ಅಂತ ಒಂದು ಬಾಟಲ್ ಇಟ್ಕೊಳ್ಳಿ. ಅದು ಯಾವ ಬಾಟಲ್ ಬೇಕಾದ್ರೂ ಇರ್ಬೋದು, ಗಾಜಿನದ್ದು, ಪ್ಲಾಸ್ಟಿಕ್ ಒಳ್ಳೇದಲ್ಲ, ಸ್ಟೀಲ್, ಗಾಜಿನ ಬಾಟ್ಲು, ಆ ಥರ ಯಾವ್ದು ಬೇಕಾದ್ರೂ ಇಟ್ಕೊಳ್ಳಿ. ಕಾಪರ್ ಬಾಟಲ್, ಟಪ್ಪರ್ವೇರ್ ಬಾಟಲ್, ಈ ಥರ ಯಾವ್ದು ಬೇಕಾದ್ರೂ ಇಟ್ಕೊಳ್ಳಿ, ಪರವಾಗಿಲ್ಲ. ರಾತ್ರಿ ಹೊತ್ತೇ ಅಂತಲ್ಲ, ಒಂದು ಪೇಪರ್ ತಗೊಳ್ಳಿ. ನಿಮ್ಮ ಲೈಫಲ್ಲಿ HRCM, ಹೆಚ್ ಅಂದ್ರೆ ಏನು? ಹೆಲ್ತ್. ನಿಮ್ಮ ಆರೋಗ್ಯದಲ್ಲಿ ಏನು ಬದಲಾವಣೆ ಆಗ್ಬೇಕು ಪಾಸಿಟಿವ್ ಆಗಿ? ಅಂದ್ರೆ ಈಗ ನೀವೇನಾದ್ರೂ ವೆಯ್ಟ್ ಲಾಸ್ ಆಗ್ಬೇಕಾ? ಓಕೆ, ಇಷ್ಟು kg ಕಡಿಮೆ ಆಗಿದ್ದೀನಿ, ನನ್ನ ವೆಯ್ಟ್ ಈಗ ಇಷ್ಟಿದೆ ಅಂತ ಬರ್ಕೊಳ್ಳಿ. ಈಗ ನೀವು 112 kgs ಇದ್ದೀರಾ ಅಂದ್ರೆ, ನಾನೀಗ ಒಂದೇ ಸಲ 70 kgs ಇದ್ದೀನಿ, 60 kgs ಇದ್ದೀನಿ ಅಂತ ಅಲ್ಲದೆ 5 kg ಬರ್ಕೊಳ್ಳಿ. ಯಾಕೆಂದ್ರೆ ಯಾವುದು ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಆಗಲ್ವಲ್ಲ. ಸೊ ಟೈಮ್ ಕೊಡ್ಬೇಕು, ಅದಕ್ಕೂ ಸ್ವಲ್ಪ ಬದಲಾವಣೆ ಆಗೋಣ. ಸೊ ನಾನು ಈ 5 kg ತೂಕ ಕಡಿಮೆ ಆಗಿದ್ದೀನಿ ಅಂತ ಬರ್ಕೋಬಹುದು. ವೆಯ್ಟ್ ಗೈನ್ ಆಗ್ಬೇಕು ಅಂದ್ರೆ ಎಷ್ಟು ಗೈನ್ ಆಗ್ಬೇಕೋ ಅಷ್ಟು, ನಿಮಗೆ 2 kg ಜಾಸ್ತಿ ಆಗಿದ್ದೀನಿ ಆ ತರ ಬರ್ಕೋಬಹುದು. ಅಥವಾ ನಿಮ್ಗೆ ಏನಾದ್ರೂ ಆರೋಗ್ಯದಲ್ಲಿ ಏನಾದ್ರೂ ನೋವುಗಳಿದ್ಯಾ ನಿಮ್ಮ ದೇಹದಲ್ಲಿ, ಅದಕ್ಕೆ ನೀವೇನ್ ಮಾಡ್ಬೋದು ಅದನ್ನ ಬರ್ಕೊಳ್ಳಿ. ಅಥವಾ ಯಾರೆಲ್ಲ ಎಕ್ಸಸೈಸ್ ಮಾಡ್ಬೇಕು ಅನ್ಕೋತಾ ಇರ್ತೀರೋ, ಮಾಡಕ್ಕಾಗ್ತಾ ಇರಲ್ಲ, ಲೇಸಿನೆಸ್ ಇರತ್ತಾ, ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಅಂತ ಬರ್ಕೊಳ್ಳಿ. ಈ ರೀತಿ ನಿಮ್ಮ ಆರೋಗ್ಯದಲ್ಲಿ ಈವನ್ ಹೇರ್ ಫಾಲ್ಗೂ ಬರ್ಕೋಬಹುದು. ನನಗೆ ತಿಕ್ಕಾಗಿರುವ, ಬ್ಲ್ಯಾಕ್ ಆಗಿ ಸಿಲ್ಕಿ ಆಗಿರುವಂತ ಹೇರ್ ಇದೆ, ಆ ತರ ಬರ್ಕೊಳ್ಳಿ. ಇನ್ನು ಏನೇನ್ ಬೇಕು ನಿಮ್ಮ ದೇಹದಲ್ಲಿ, ಬಾಡಿಲಿ ಇನ್ನು ಏನೇನ್ ನಿಮ್ಗೆ ಚೇಂಜಸ್ ಬೇಕೋ ಆ ತರದನ್ನೆಲ್ಲ ಹೆಲ್ತ್ ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್, ರಿಲೇಶನ್ಶಿಪ್. ನಿಮ್ಮ ಲೈಫಲ್ಲಿ ಎಷ್ಟೆಲ್ಲಾ ರಿಲೇಶನ್ಶಿಪ್ಸ್ ಇದೆ, ಅಷ್ಟು ರಿಲೇಶನ್ಶಿಪ್ಸ್ ಅಲ್ಲಿ ಯಾವ ಒಂದು ರಿಲೇಶನ್ಶಿಪ್ ಅನ್ನ ನೀವು ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಂದ್ರೆ ಅದ್ರಲ್ಲಿ ಏನಾದ್ರೂ ಇವಾಗ ನಿಮಗೆ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಜಗಳಗಳಾಗ್ತಾ ಇದೆ, ಅದರಲ್ಲಿ ಏನೋ ಆ ರಿಲೇಶನ್ಶಿಪ್ ಅಲ್ಲಿ ಏನೋ ಒಂದು ಬದಲಾವಣೆ ಆಗ್ಬೇಕು, ಆ ತರ ಇದ್ದಲ್ಲಿ ಅದನ್ನ ಬರ್ಕೊಳ್ಳಿ. ಮತ್ತೆ ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ, ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ, ಈ ತರ ಬರ್ಕೊಳ್ಳಿ. ಅಥವಾ ಎಲ್ಲ ಚೆನ್ನಾಗಿದ್ಯಾ, ನಾವು ವಿ ಆರ್ ಎ ಹ್ಯಾಪಿ ಫ್ಯಾಮಿಲಿ, ಆ ತರ ಬರ್ಕೊಳ್ಳಿ. ಇವಾಗ ಹೆಲ್ತ್ ಆಯ್ತು, ರಿಲೇಶನ್ಶಿಪ್ ಆಯ್ತು. ಕರಿಯರ್ ಅಂದ್ರೆ ಏನು? ನಿಮ್ಮ ವೃತ್ತಿ. ಯಾರಿಗೆಲ್ಲ ಕೆಲಸ ಸಿಗ್ತಾ ಇಲ್ಲ, ಅವರು ನನ್ನ ಡ್ರೀಮ್ ಜಾಬ್ ನನಗೆ ಸಿಕ್ಕಿದೆ ಅಂತ ಬರ್ಕೊಳ್ಳಿ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮಗೆ ಕ್ಲೈಂಟ್ಸ್ ಬರ್ತಾ ಇಲ್ವಾ? ನನಗೆ ತುಂಬಾ ಜನ ಕ್ಲೈಂಟ್ಸ್ ಬರ್ತಾ ಇದ್ದಾರೆ, ಸೇಲ್ಸ್ ಚೆನ್ನಾಗಾಗ್ತಾ ಇದೆ, ನನಗೆ ಸ್ಯಾಲ್ರಿ ಹೈಕ್ ಆಗಿದೆ. ಈ ರೀತಿ ನಿಮ್ಮ ವೃತ್ತಿಯಲ್ಲಿ ಏನ್ ಬೇಕು ನಿಮ್ಗೆ, ಅದು ಆಲ್ರೆಡಿ ಸಿಕ್ಕಿರೋ ಹಾಗೆ ಬರ್ಕೊಳ್ಳಿ. ಇನ್ನು ಕೊನೆಯದಾಗಿ ಮನಿ, ಹಣ. ಯಾರಿಗ್ ಬೇಡ ಹಣ? ಎಲ್ರಿಗೂ ಬೇಕು ತಾನೆ. ಸೊ ಈ ಹಣದ ವಿಷಯದಲ್ಲಿ ಏನೇನ್ ಚೇಂಜಸ್ ಬೇಕು ನಿಮಗೆ, ಎಷ್ಟು ಅಬಂಡೆನ್ಸ್ ಸಿಕ್ಕಿದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ತಯಾರಿದ್ದೀರಾ ಬರ್ಕೊಳ್ಳಿ. ಐ ಆಮ್ ಅಬಂಡೆಂಟ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಅಬಂಡೆಂಟ್, ಆ ತರ ಬರ್ಕೊಳ್ಳಿ. ಸೊ ನಾನು ಯಾರ್ಯಾರಿಗೆ ಹಣ ಕೊಡ್ಬೇಕೋ ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ, ನನಗೆ ಯಾರ್ಯಾರು ಹಣ ಕೊಡ್ಬೇಕೋ ಅವರೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಇಲ್ಲೊಂದು ವಿಷಯ ಇದೆ, ನನ್ನ ಸಾಲಗಳೆಲ್ಲ ತೀರಿದೆ, ಆ ತರ ಮಾತ್ರ ಬರ್ಕೋಬೇಡಿ. ಸಾಲ ಅಂದ್ರೇನೆ ನೆಗೆಟಿವ್ ವರ್ಡ್. ಸೊ ನಾನು ಯಾರ್ಯಾರಿಗೆ ಕೊಡ್ಬೇಕೋ ಅವರೆಲ್ಲ ನನಗೆ ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದೀನಿ, ನನಗೆ ಯಾರೆಲ್ಲ ಕೊಡ್ಬೇಕೋ ಅವರೆಲ್ಲ ಕೊಟ್ಟಿದ್ದಾರೆ, ಈ ರೀತಿ ಬರ್ಕೊಳ್ಳಿ. ಫುಲ್ ಆಫ್ ಪಾಸಿಟಿವ್ ವರ್ಡ್ಸ್ ಇರಲಿ. ಸೊ ಈ HRCM ಅಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬೇಕು ಅದನ್ನ ಒಂದು ಪೇಪರ್ ಅಲ್ಲಿ ಬರ್ಕೊಂಡು, ನೀವು ಕುಡಿಯುವಂತ ನೀರಿನ ಬಾಟಲ್ಗೆ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಬಿಡಿ. ಅಂಟಿಸ್ಬೋದು ಗಮ್ ಹಾಕಿ, ಆದರೆ ಅದರಲ್ಲಿ ಬೇಗ ನಿಮ್ಗೆಲ್ಲ ಅಚೀವ್ ಆಗ್ತಾ ಹೋಗುತ್ತೆ. ಅಂಟಿಸ್ಬಿಟ್ರೆ ಆಮೇಲೆ ಅದು ಗಮ್ಮು ಹೋಗಲ್ಲ, ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಬಿಡಿ. ಇದನ್ನ ಯಾವಾಗ ಇಡ್ಬೇಕು? ರಾತ್ರಿ ಮಲಗುವಾಗ ನೀರ್ ತುಂಬಿಸಿ ಈ ಪೇಪರ್ ಅನ್ನ ಅದಕ್ಕಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಬಿಡಿ ನಿಮ್ಮ ಮಲ್ಗೋ ಜಾಗದಲ್ಲಿ.
ಬೆಳಿಗ್ಗೆವರೆಗೂ ಅದನ್ನ ಮುಟ್ಬೇಡಿ. ಮಧ್ಯರಾತ್ರಿ ನಿಮ್ಗೆ ಏನಾದ್ರು ನೀರು ಕುಡಿಬೇಕು ಅಂತ ಅನ್ಸಿದ್ರೆ ಬೇರೆ ಒಂದು ಬಾಟ್ಲಲ್ಲಿ ನೀರು ಇಟ್ಕೊಳ್ಳಿ. ಈ ಬಾಟಲ್ನ ಬೆಳಿಗ್ಗೆನೆ ಕುಡೀರಿ. ಬೆಳಿಗ್ಗೆ ನಿದ್ದೆ ಎದ್ದಾಗ ಈ ನೀರನ್ನ ಎನರ್ಜೈಸ್ ಆಗಿರುತ್ತೆ ಆ ಪದಗಳಿಂದ. ಈ ಎನರ್ಜೈಸ್ಡ್ ಮ್ಯಾಜಿಕ್ ವಾಟರ್ ಅನ್ನ ಬೆಳಿಗ್ಗೆ ಎದ್ದು ಕುಡೀರಿ. ದೊಡ್ಡ ಬಾಟಲ್ ಆಗಿದ್ರೆ ಒಂದೇ ಸಲ ಕುಡಿಬೇಕು ಅಂತ ಏನಿಲ್ಲ, ಸ್ವಲ್ಪ ಸ್ವಲ್ಪ ಕುಡ್ದಾದ್ರೂ ಫಿನಿಶ್ ಮಾಡಿರಿ. ಆಗಾಗ ಸ್ವಲ್ಪ ಸ್ವಲ್ಪ ಕುಡಿದು. ಇದನ್ನ ಮ್ಯಾಜಿಕ್ ವಾಟರ್ ಬಾಟಲ್ ಅಂತೀವಿ, ಯಾಕಂದ್ರೆ ಬೇಗ ಬೇಗ ಅಚೀವ್ ಆಗುತ್ತೆ ಎಲ್ಲ. ಸೊ ಹಾಗಾಗಿ ನಂಬಿಕೆಯಿಂದ ಮಾಡಿದ್ರೆ ಎಲ್ಲ ಖಂಡಿತ ಆಗುತ್ತೆ ಸ್ನೇಹಿತರೆ. ಸೊ ಮೊದಲನೇದೇನು, 10 ರ್ಯಾಂಡಮ್ ಆಗಿ ಕೃತಜ್ಞತೆಗಳು. ರ್ಯಾಂಡಮ್ ಅಂದ್ರೆ ಮನ್ಸಿಗೆ ಏನ್ ತೋಚುತ್ತೋ ಅದು ಆ ನಿಮಿಷಕ್ಕೆ 10 ರ್ಯಾಂಡಮ್ ಗ್ರಾಟಿಟ್ಯೂಡ್ಸ್. ಎರಡನೇದೇನು, ಮ್ಯಾಜಿಕ್ ವಾಟರ್ ಬಾಟಲ್. ಈಗ ಮೂರನೇದು ಅಫರ್ಮೇಶನ್ಸ್ ಮತ್ತು ವಿಷನ್ ಬೋರ್ಡ್. ಅಫರ್ಮೇಶನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ವಿಷಯಗಳಿದೆ ಸ್ನೇಹಿತರೆ ಹೇಳೋಕೆ. ಅದನ್ನ ಮತ್ತೆ ಈ ವಿಡಿಯೋಲಿ ಹೇಳ್ತಾ ಕೂತ್ಕೊಂಡ್ರೆ ಜಾಸ್ತಿ ದೊಡ್ಡದಾಗತ್ತೆ ವಿಡಿಯೋ. ಸೊ ಅಫರ್ಮೇಶನ್ಸ್ ಬಗ್ಗೆನೇ ನಾನೊಂದು ವಿಡಿಯೋ ಮಾಡಿದ್ದೀನಿ. ಗೈಡ್ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಕೊಟ್ಟಿದ್ದೀನಿ. ಅದರಲ್ಲಿ ನಿಮ್ಮ ಜೀವನಕ್ಕೆ ಬೇಕಾಗಿರುವಂತ ಎಲ್ಲ ನೀವು ಅಫರ್ಮೇಶನ್ಸ್ ಹೇಗೆ ಫಾರ್ಮ್ ಮಾಡ್ಕೋಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೀನಿ ಆ ವಿಡಿಯೋಲಿ. ಅದರದ್ದು ಲಿಂಕ್ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಯಾರೆಲ್ಲ ನೋಡಿಲ್ಲ. ವಿಷನ್ ಬೋರ್ಡ್ ಕೂಡ ಅಷ್ಟೇನೆ. ಈ ವಿಷನ್ ಬೋರ್ಡ್ ಕೂಡ ನಿಮ್ಗೆ ಮ್ಯಾಜಿಕ್ ವಾಟರ್ ಬಾಟಲ್ ಎಷ್ಟು ಇಂಪಾರ್ಟೆಂಟ್, ಈ ವಿಷನ್ ಬೋರ್ಡ್ ಅಷ್ಟು ಇಂಪಾರ್ಟೆಂಟ್. ವಿಷನ್ ಬೋರ್ಡ್ ಕೂಡ HRCM 4 ಏರಿಯಾಸ್ಗೆ ನಿಮಗೆ ಏನೇನ್ ಬೇಕೋ ಅದು ಆಲ್ರೆಡಿ ಸಿಕ್ಕಿರೋ ಹಾಗೆ ಫೋಟೋ. ಅಂತೀರಾ, ಹೆಲ್ತ್ ಅಂದ್ರೆ ನೀವು ಹೆಲ್ತಿಯಾಗಿ, ನಿಮ್ಗೆ ವೆಯ್ಟ್ ಲಾಸ್ ಆಗ್ಬೇಕಾ, ನೀವು ಇವಾಗ 5 kg ಕಡಿಮೆ ಆಗ್ಬೇಕು ಅಂದ್ರೆ ಇವಾಗಿರೋ ವೆಯ್ಟ್ಗಿಂತ 5 kg ಕಡಿಮೆ ಇದ್ದಾಗಿಂದ ಯಾವ್ದಾದ್ರು ಒಂದು ಫೋಟೋ ತಗೊಳ್ಳಿ. ಆ ಫೋಟೋ ಹಾಕ್ಬಿಟ್ಟು ನಾನು 5 kg ಕಡಿಮೆ ಆಗಿದ್ದೀನಿ, ಅಥವಾ ನನ್ನ ವೆಯ್ಟ್ ಈಗ 5 kg ಕಡಿಮೆ ಆಗಿದ್ದೀನಿ ಅಂತ ಬರ್ಕೋಬಿಡಿ. ನನ್ನ ವೆಯ್ಟ್ ಈಗ ಇಷ್ಟ ಆಗಿದೆ ಅಂತ 5 kg ಕಡಿಮೆ ಮಾಡಿ ಅಲ್ಲಿ ಬರೀರಿ. ಆಮೇಲೆ ರಿಲೇಶನ್ಶಿಪ್ ಅಲ್ಲಿ ನೀವು ಮತ್ತೆ ಇನ್ಯಾರು ಯಾರೊಂದಿಗೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ವೋ ಅವರು ನೀವು ಚೆನ್ನಾಗಿದ್ದಾಗಿನ ಫೋಟೋ ತಗೊಂಡು ಹಾಕೊಳ್ಳಿ. ಅಥವಾ ಯಾರ್ದು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ಫೋಟೋ ಹಾಕೊಂಡು ಹ್ಯಾಪಿ ಫ್ಯಾಮಿಲಿ ಅಂತ ಹಾಕೊಳ್ಳಿ. ಆಮೇಲೆ ಕೆರಿಯರ್ ಅಲ್ಲಿ ನಿಮಗೇನಾದ್ರೂ ಜಾಬ್ ಬೇಕು ಅಂತ ಇದ್ದಲ್ಲಿ ಯಾವುದೋ ಒಂದು MNC ಕಂಪನಿದು ಅಥವಾ ಇಂಥ ಪರ್ಟಿಕ್ಯುಲರ್ ಕಂಪನಿಲೇ ಜಾಬ್ ಬೇಕು ಅಂದ್ರೆ ಆ ಕಂಪನಿಯ ಹೆಸರು ಹಾಕೊಂಡು ನನಗೆ ಇಲ್ಲಿ ನನ್ನ ಡಿಸೈರ್ಡ್ ಜಾಬ್ ಸಿಕ್ಕಿದೆ, ನನ್ನ ಕನಸಿನ ಜಾಬ್ ಸಿಕ್ಕಿದೆ ಅಂತ ಬರ್ಕೊಳ್ಳಿ. ಗೌರ್ಮೆಂಟ್ ಜಾಬ್ ಆದ್ರೆ ಗೌರ್ಮೆಂಟ್ ಬಿಲ್ಡಿಂಗ್ ಯಾವ ತರ ಜಾಬ್ ಬೇಕೋ ಆ ಬಿಲ್ಡಿಂಗ್ ತಂದು ಹಾಕ್ಬಿಟ್ಟು ಅದ್ರ ಪಕ್ಕದಲ್ಲಿ ನನ್ನ ಕನಸಿನ ಉದ್ಯೋಗ ನನಗೆ ಸಿಕ್ಕಿದೆ ಅಂತ ಬರ್ಕೊಳ್ಳಿ. ಲಾಸ್ಟ್ ಅಲ್ಲಿ ಮನಿ, ಹಣ, ರಾಶಿಯಾಗಿರುವಂತ ಫೋಟೋಗಳು ನಿಮ್ಗೆ ನೆಟ್ ಅಲ್ಲಿ ಸಿಗುತ್ತೆ. ಆ ಹಣದ ಫೋಟೋನ ಹಾಕೊಳ್ಳಿ. ಐ ಅಕ್ಸೆಪ್ಟ್ ಅಬಂಡೆನ್ಸ್ ಅಂತ ಹಾಕೊಳ್ಳಿ. ಇದನ್ನ ವಿಷನ್ ಬೋರ್ಡ್ ಅಂತೀವಿ. ಈ ವಿಷನ್ ಬೋರ್ಡ್ ನ ನೀವು ಪೇಪರ್ ಪ್ರಿಂಟ್ಔಟ್ ತಗೊಂಬಿಡಿ. ನಿಮ್ಮ ಫ್ರಿಡ್ಜ್ಗೆ, ನಿಮ್ಮ ಅಡಿಗೆ ಮನೆಯಲ್ಲಿ, ರೂಮಲ್ಲಿ, ಹಾಲಲ್ಲಿ, ಲ್ಯಾಪ್ಟಾಪ್ ಅಲ್ಲಿ, ಎಲ್ಲಿ ಬೇಕಾದ್ರೆ ಅಲ್ಲಿ ಹಾಕಿ ಇಟ್ಕೊಳ್ಳಿ. ಯಾಕೆ ಅಂದ್ರೆ ನೀವು ಇದನ್ನ ನೋಡಿಲ್ಲ ಅಂದ್ರೂ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನೋಡ್ತಾ ಇರುತ್ತೆ ವಿಷನ್ ಬೋರ್ಡ್ ಅನ್ನ. ಸಬ್ ಕಾನ್ಶಿಯಸ್ ಮೈಂಡ್ ನೋಡ್ತಾ 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 ಅದನ್ನ ನಮ್ಗೆ ನಮ್ಮ ರಿಯಲ್ ಲೈಫ್ ಅಲ್ಲಿ ತಂದು ಕೊಡುತ್ತೆ. ಹಾಗಾಗಿ ಮ್ಯಾಜಿಕ್ ವಾಟರ್ ಬಾಟಲ್ ಎಷ್ಟು ಇಂಪಾರ್ಟೆಂಟು, ಈ ವಿಷನ್ ಬೋರ್ಡ್ ಅಷ್ಟು ಇಂಪಾರ್ಟೆಂಟ್. ವಿಷನ್ ಬೋರ್ಡ್ ಬಗ್ಗೆ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಡಿಯೋದ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಇನ್ನೂ ಮಾಹಿತಿ ಬೇಕೋ ಡೀಟೇಲ್ಡ್ ಆಗಿ ಅವರೆಲ್ಲ ಆ ವಿಡಿಯೋನು ನೋಡ್ಕೊಂಡು ಬನ್ನಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಬಂದು 4ನೇ ಪಾಯಿಂಟ್, ಕ್ಯಾನ್ಸಲ್. ಏನಪ್ಪ ಇದು ಕ್ಯಾನ್ಸಲ್ ಅಂತ ಅನ್ಕೋತಾ ಇದ್ದೀರಾ? ಇದು ತುಂಬಾ ಇಂಪಾರ್ಟೆಂಟ್. ಸೊ ನಾವೆಷ್ಟೇ ಪಾಸಿಟಿವ್ ಆಗಿರ್ಬೇಕು ಅಂತ ಅನ್ಕೊಂಡ್ರು ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿನ ವಾತಾವರಣ, ನಮ್ಮ ಸುತ್ತಮುತ್ತಲಿನ ಜನರು ಬಿಡಲ್ಲ, ನಮ್ಮನ್ನ ಟ್ರಿಗರ್ ಮಾಡ್ತಾರೆ ಅಲ್ವಾ? ನಮ್ಗೆ ನೆಗೆಟಿವ್ ಇಮೋಷನ್ಸ್ ತರಿಸ್ಬಿಡ್ತಾರೆ. ಕೋಪ, ದುಃಖ, ಭಯ, ಬೇಜಾರು, ಆತಂಕ, ಟೆನ್ಷನ್ ತರಿಸ್ಬಿಡ್ತಾರೆ ಅಲ್ವಾ? ಸೊ ಆತರ ಬಂದಾಗ ಏನ್ ಮಾಡೋದು? ಎಷ್ಟೇ ಶಾಂತವಾಗಿರ್ಬೇಕು ಅನ್ಕೊಂಡ್ರು ಕೋಪ ಬಂದ್ಬಿಡ್ತಾ, ತಕ್ಷಣ ಕ್ಯಾನ್ಸಲ್ ಅನ್ಬಿಡಿ. ಅವಾಗ ಏನಾಗುತ್ತೆ, ನಿಮ್ಮ ಇನ್ನರ್ ಚೈಲ್ಡ್ಗೆ ಗೊತ್ತಾಗುತ್ತೆ, ಓಕೆ ಅದು ನಿಮ್ಮದಲ್ಲ, ಕ್ಯಾನ್ಸಲ್ ಮಾಡಿದ್ದೀರಾ ಅದನ್ನ ಅಂತ ಗೊತ್ತಾಗತ್ತೆ. ಹಾಗಾಗಿ ನಿಮಗೇನಾದ್ರೂ ಯಾರ ಬಗ್ಗೆ ಏನಾದ್ರೂ ಯಾರೋ ಹೋಗ್ತಿರ್ತಾರೆ, ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಕೂದಲು ಎಷ್ಟು ಚೆನ್ನಾಗಿದೆ, ಅಥವಾ ಅವ್ರು ನೋಡೋಕೆ ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ವೆಹಿಕಲ್ ಎಷ್ಟು ಚೆನ್ನಾಗಿದೆ, ಆ ತರ ಒಂದು ಈರ್ಷ್ಯೆ ತರ ಬರುತ್ತೆ.
ಆ ಏಷ್ಯಾ ಜಲಸ್ ಅಂತೂ ತುಂಬ ಡೇಂಜರಸ್. ಸೊ ಆ ಥರ ಆಯ್ತಾ, ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಅಂತ ಅಂದ್ಕೊಳ್ಳಿ. ಈ ರೀತಿ ಕ್ಯಾನ್ಸಲ್ ಅಂತ ಅಂದ್ಕೊಂಡಾಗ ನಿಮ್ಮ ಇನ್ನರ್ ಚೈಲ್ಡಿಗೆ ಅದು ತಗೊಳ್ಳಲ್ಲ, ಒಳಗಡೆಗೆ ಕ್ಯಾನ್ಸಲ್ ಮಾಡಿಬಿಡುತ್ತೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್. ಯಾವಾಗೆಲ್ಲ ನಿಮ್ಗೆ ಈ ಥರ ಅನ್ಸುತ್ತೋ ಅವಾಗ ಅದನ್ನು ಕ್ಯಾನ್ಸಲ್ ಓಪನ್ ಹೇಳ್ಕೊಳ್ಳಿ ಒಂದ್ಸಲ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಕ್ಯಾನ್ಸಲ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿವರೆಗೂ ಏನಾಯಿತು, 4 ಆಯಿತು. 10 ರ್ಯಾಂಡಮ್ ಗ್ರ್ಯಾಟಿಟ್ಯೂಡ್ ಆಯಿತು, ಮ್ಯಾಜಿಕ್ ವಾಟರ್ ಬಾಟ್ಲ್ ಆಯಿತು, ಅಫರ್ಮೇಷನ್ಸ್ ಮತ್ತು ವಿಷನ್ ಬೋರ್ಡ್ ಆಯಿತು, ಕ್ಯಾನ್ಸಲ್ ಆಯಿತು. ಈಗ ಐದನೇದೇನಪ್ಪ ಅಂದರೆ ಡಬಲ್ ಹ್ಯಾಪಿನೆಸ್. ಏನಾದರೂ ಒಂದು ಸುದ್ದಿ ಕೇಳಿಸ್ಕೊಳ್ತೀರಾ, ಏನೋ ಒಂದು ಆಯಿತು, ಇವಾಗ ನೀವು ಎಲ್ಲೋ ಹೋಗಬೇಕು, ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಬಿಟ್ಟಿದ್ದೀರಾ, ಟ್ರೈನ್ ಅಥವಾ ಫ್ಲೈಟು. ಅಲ್ಲಿ ಹೋದ್ಮೇಲೆ ರೈಲ್ವೆ ಸ್ಟೇಷನ್ ಅಥವಾ ಏರ್ಪೋರ್ಟ್ಗೆ ಹೋದ್ಮೇಲೆ ಒಂದು 2 hours ಡಿಲೇ ಅಂತ ಗೊತ್ತಾಗುತ್ತೆ. ಮನ್ಸಿಗೆ ಅಯ್ಯೋ ಏನಪ್ಪ ಇದು 2 hours ಡಿಲೇನಾ ಅಂತ ಅನ್ಸುತ್ತೆ. ಆದರೆ ಅಂಥ ಟೈಮಲ್ಲಿ ನಿಮ್ಗೆ ಆ ಸುದ್ದಿ ಗೊತ್ತಾಗಿದ ತಕ್ಷಣ ಡಬಲ್ ಹ್ಯಾಪಿನೆಸ್ ಅಂತ ಅನ್ಕೊಂಡ್ಬಿಡ್ಬೇಕು, ಸೆಲೆಬ್ರೇಟ್ ಮಾಡಬೇಕು, ಟೈಮ್ ಟು ಸೆಲೆಬ್ರೇಟ್ ಅಂತ. ಅವಾಗ ಏನಾಗುತ್ತೆ ಅಂದರೆ ನಾವು ಆ ಸನ್ನಿವೇಶಕ್ಕೆ ನಾವು ನೆಗೆಟಿವ್ ಎನರ್ಜಿ ಕೊಟ್ಟಿರಲ್ಲ. ಅದನ್ನ ಸೆಲೆಬ್ರೇಟ್ ಮಾಡ್ಕೊಂಡಾಗ ಅದನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳುವಂಥ ಸಿಚುವೇಶನ್ನ ತಂದು ಕೊಟ್ಬಿಡುತ್ತೆ ನಮ್ಮ ಇನ್ನರ್ ಚೈಲ್ಡೆ. ಇವರು ಈ ಟಿಕೆಟ್ ಬಗ್ಗೆ ಅಥವಾ ಈ ಟೈಮಿಂಗ್ಸ್ ಬಗ್ಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಾ, ಫೈನ್ ತಗೋ ಅದನ್ನೇ ಮಾಡಿಕೊಡುತ್ತೆ. ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ಮಿರಾಕ್ಯುಲಸ್ ಆಗಿ ಅಲ್ಲಿ ನಿಮಗೆ ಬದಲಾವಣೆಗಳನ್ನು ನೋಡ್ತೀರಾ. ಇದನ್ನು ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಒಂದು 4-5 ತಿಂಗಳ ಹಿಂದೆ ಕಾಶಿ, ಅಯೋಧ್ಯೆ ಅಲ್ಲೆಲ್ಲ ಹೋಗಿದೆ. ಬರುವಾಗ ಫ್ಲೈಟ್ ಏನಾಯಿತು, ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಇದು ಕ್ರ್ಯಾಶ್ ಆಗಿಬಿಟ್ಟಿತ್ತು, ಇದೆಲ್ಲ ಇನ್ಫಾರ್ಮೇಷನ್ಸ್ ಡೇಟಾ ಎಲ್ಲ. ಸೊ ಹಾಗಾಗಿ ಆಲ್ ಓವರ್ ಇಂಡಿಯಾ ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ, ವಾಪಸ್ ಬರಬೇಕು ಬ್ಯಾಂಗ್ಳೂರಿಗೆ. ಲಕ್ನೋವಲ್ಲಿದ್ದೀವಿ. ಅಲ್ಲಿಂದ ಏರ್ಪೋರ್ಟಲ್ಲಿ ನೋಡ್ತೀವಿ ಎಲ್ಲ ಖಾಲಿ ಇದೆ. ಏನಪ್ಪ ಇಷ್ಟೊಂದು ಖಾಲಿ ಇದೆ ಅಂತ ಅಂದ್ಕೊಂಡ್ರೆ ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್ ಅಂತ ಗೊತ್ತಾಯಿತು. ಎಲ್ಲರೂ ನಮ್ಮ ಜೊತೆ ಬಂದವರೆಲ್ಲ ಅಯ್ಯೋ ನಾವು ಹೇಗೆ ಹೋಗೋದು ಬ್ಯಾಂಗ್ಳೂರಿಗೆ, ಕ್ಯಾನ್ಸಲ್ ಆಗೋಗಿದೆ ಫ್ಲೈಟು, ಹಂಗೆ ಹಿಂಗೆ ಆತಂಕ ಪಟ್ಕೊಳ್ತಿದ್ರು. ಆದರೆ ನಾನು ಮಾತ್ರ ಡಬಲ್ ಹ್ಯಾಪಿನೆಸ್, ಟೈಮ್ ಟು ಸೆಲೆಬ್ರೇಟ್ ಹ್ಯಾಪಿನೆಸ್, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಸೆಲೆಬ್ರೇಷನ್ ಅಂತೆಲ್ಲ ಅಂದ್ಕೊಂಡೆ ಮನಸ್ಸಲ್ಲೇ. ಅಲ್ಲಿ ಹೊರಗಡೆ ಎಲ್ಲರ ಮಧ್ಯೆ ಮಾಡಿದ್ರೆ ಏನಾಗ್ಬೋತಾರೋ ಅಂತ ಟಾಯ್ಲೆಟಿಗೆ ಹೋಗಿ ಆ ಥರ ಸೆಲೆಬ್ರೇಟ್ ಮಾಡಿಕೊಂಡೆ. ಆಮೇಲೆ ಯೂನಿವರ್ಸಿಗೆ ಹೇಳ್ಕೊಂಡೆ, ಯೂನಿವರ್ಸ್ ಮನೆಗೆ ಹೋಗಬೇಕು, ಬೇಗ ಕಳಿಸು ಮನೆಗೆ ನೀನು ಇದೆಯಲ್ವ ನನ್ನ ಜೊತೆ, ಕಳಿಸ್ತೀಯ ತಾನೆ. ಆ ಥರ ಡಬಲ್ ಹ್ಯಾಪಿನೆಸ್ ಅಂತ ಅಂದ್ಕೊಂಡು ಟೈಮ್ ಟು ಸೆಲೆಬ್ರೇಟ್ ಅಂತ ಅಂದ್ಕೊಂಡು ಹೊರಗೆ ಬಂದೆ. ಒಂದು ಅರ್ಧ ಗಂಟೆಲೇ ಬಂದು ಈ ಫ್ಲೈಟ್ ಮಾತ್ರ ಇದೆ, ಲಕ್ನೋ ಟು ಬ್ಯಾಂಗ್ಳೂರ್ ಮಾತ್ರ ಇದೆ ಅಂತ ಬಂತು. ಎಷ್ಟು ಖುಷಿ ಆಗೋಯ್ತು ಗೊತ್ತಾ. ಇಲ್ಲಾಂದ್ರೆ ಏನು ಮಾಡಿರೋದು ನಾವು, ಮತ್ತು ಆಗಿಂದಾಗ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೋಬೇಕು, ಸಿಗುತ್ತೋ ಇಲ್ವೋ. ಯೂಶ್ವಲಿ ಎಲ್ಲಾದರೂ ಟ್ರಿಪ್ಪಿಗೆ ಹೋಗೋ ಟೈಮಲ್ಲಿ ಖುಷಿಯಾಗಿ ಹೋಗ್ಬಿಡ್ತೀವಿ, ವಾಪಸ್ ಬರೋವಾಗ ಯಾವಾಗ ಮನೆ ಸೇರ್ತೀವಿ ಅಂತ ಆಗಿರುತ್ತೆ ಅಲ್ವಾ. ಸೊ ಈ ಥರ ಅದ್ಭುತಗಳಾಗುತ್ತೆ ನಾವು ಡಬಲ್ ಹ್ಯಾಪಿನೆಸ್, ಅದನ್ನು ಟೈಮ್ ಟು ಸೆಲೆಬ್ರೇಟ್ ಅಂತ ಅಂದ್ಕೊಂಡಾಗ. ಸೊ ಇದು 5ನೇ ವಿಷಯ. ನೆಕ್ಸ್ಟ್ 6ನೇದೇನಪ್ಪ ಅಂದರೆ TFC, ಟೈಮ್ ಫಾರ್ ಸೆಲೆಬ್ರೇಷನ್. ಈಗಾಗಲೇ ತುಂಬ ಜನ ಬಂದು ಸೇರ್ಕೊಂಡಿದ್ದೀರಾ. ರಾತ್ರಿ ದಿನ 9 ಗಂಟೆಯಿಂದ 9:30ವರೆಗೂ ಈ ಪ್ರೋಗ್ರಾಮ್ ನಡೀತಾ ಇದೆ. ಎಲ್ಲರೂ ಸೇರ್ಕೋಬೋದು, ಕೇವಲ 1000 ರೂಪಾಯಿ ಅಷ್ಟೇ ಇದಕ್ಕೆ. ಅಲ್ಲಿ ಏನು ನಡೆಯುತ್ತೆ ಅಂದರೆ ನಿಮ್ಮ ಫ್ರೀಕ್ವೆನ್ಸಿನ ಹೈ ಮಾಡಿಸಿ, ನಿಮ್ಮ ಗೋಲ್ಸನ್ನು, ನಿಮ್ಮ ಅಫರ್ಮೇಷನ್ಸನ್ನು ಓದಿಸಿ, ಅದು ಬೇಗ ಅಚೀವ್ ಆಗೋ ರೀತಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನಾನು ಪ್ರಿಪೇರ್ ಮಾಡ್ತೀನಿ. ಎಷ್ಟು ಅದ್ಭುತವಾದ ರಿಸಲ್ಟ್ಸ್ ಬರ್ತಾ ಇದೆ ಅಂದರೆ, January 1 ಸ್ಟಾರ್ಟ್ ಆಗಿದೆ ಪ್ರೋಗ್ರಾಮು, ಇವತ್ತು 6ನೇ ತಾರೀಕು, 7ನೇ ತಾರೀಕು. ಈಗಾಗಲೇ ಎಷ್ಟೊಂದು ರಿಸಲ್ಟ್ಸ್ ಬರ್ತಾ ಇದೆ ಗೊತ್ತಾ. ತುಂಬ ಜನ ರಿಸಲ್ಟ್ ಶೇರ್ ಮಾಡ್ತಾ ಇದ್ದಾರೆ. ಎಷ್ಟು ಅವ್ರಿಗೆ ಊಹೆನೇ ಮಾಡದೇ ಇರೋ ರೀತಿಲಿ ಅವರಿಗೆ ಎಲ್ಲ ಅಚೀವ್ ಆಗಿಬಿಡ್ತಾ ಇದೆ ಲೈಫಲ್ಲಿ. ಸೊ ಈ ಪ್ರೋಗ್ರಾಮ್ ಬಂದು ನಿಮ್ಮ ಲೈಫ್ ಚೇಂಜಿಂಗ್ ಪ್ರೋಗ್ರಾಮ್ ಆಗಿದೆ. ಕೇವಲ 1000 ರೂಪಾಯಿ. ಈಗ ನೀವು 1000 ರೂಪಾಯಿ ಅಂದರೆ, ಒಂದು ತಿಂಗಳಿಗೆ 1000 ರೂಪಾಯಿ ಅಂದರೆ ಒಂದು ದಿನಕ್ಕೆ ಎಷ್ಟಾಗುತ್ತೆ? 33 ರೂಪಾಯಿ ಎಷ್ಟಾಗುತ್ತೆ. ಒಂದು ದಿನದಲ್ಲಿ ನೀವು 30 ರೂಪಾಯಿ, 40 ರೂಪಾಯಿ ಅಥವಾ 50 ರೂಪಾಯಿ ವೇಸ್ಟೇ ಮಾಡ್ತಾ ಇಲ್ವಾ? ಸ್ನ್ಯಾಕ್ಸ್ ತಿನ್ನೋಕ್ಕೋ ಅಥವಾ ಏನೋ ಒಂದು ನೋಡಿದ್ದೆಲ್ಲ ತಗೊಳ್ಳೋದು, ಅದು ಹಾಳಾಗೋದು, ಅಥವಾ ಯಾವುದೋ ಒಂದಕ್ಕೆ ವೇಸ್ಟ್ ಮಾಡ್ತಿಲ್ವಾ? ಅದ್ರ ಬದಲು ಅದನ್ನು, ಆ 1000 ರೂಪಾಯಿನ
ನಿಮ್ಮ ಲೈಫ್ ಚೇಂಜ್ ಮಾಡುವಂಥ ಪ್ರೋಗ್ರಾಮ್ಗೆ ಹಾಕ್ಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ಸನ್ನ ನೀವು ಅಚೀವ್ ಮಾಡಿಕೊಂಡ್ರೆ ಏನಾಗುತ್ತೆ, ನಿಮ್ಮ ಗೋಲ್ಸ್ ಎಲ್ಲ ಅಚೀವ್ ಆಗಿಬಿಡುತ್ತೆ. ಏನು ಎಂಜಾಯ್ ಮಾಡ್ತೀವಿ ಗೊತ್ತಾ, ಅರ್ಧ ಗಂಟೆ ಅಲ್ಲಿ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲರೂ ತುಂಬ ಚೆನ್ನಾಗಿದೆ, ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗಿರುವಂಥ ಪ್ರೋಗ್ರಾಮ್ ಇದು. ಸೊ ಈ ಲಾ ಆಫ್ ಅಟ್ರಾಕ್ಷನ್ಗೆ ರಿಲೇಟೆಡ್ ಆಗಿರೋದ್ರಿಂದನೇ ನಾನು ಹೇಳ್ತಾ ಇದ್ದೀನಿ. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಮ್ಮ ಫ್ರೀಕ್ವೆನ್ಸಿ ಹೈ ಆಗಿದ್ದಾಗ ನಮ್ಮ ಗೋಲ್ಸನ್ನು ಬೇಗ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀವಿ ಅಲ್ವಾ. ಸೊ ಈ ಪ್ರೋಗ್ರಾಮಲ್ಲಿ ನಡೀತಾ ಇರೋದು ಅದೇನೆ, ನಿಮ್ಮ ಫ್ರೀಕ್ವೆನ್ಸಿನ ಹೈ ಮಾಡಿಸಿ ನಿಮ್ಮ ಗೋಲ್ಸನ್ನು ಓದ್ಕೊಂಡು ಫುಲ್ ಭಾವನೆಗಳಿಂದ ತುಂಬಿಕೊಂಡು ಖುಷಿಯಾಗಿ ಅದನ್ನು ಓದ್ಕೊಂಡು ಆಮೇಲೆ ನಾನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರಿಪೇರ್ ಮಾಡ್ತಿರ್ತೀನಿ. ಸೊ ಈ ರೀತಿ ಅದ್ಭುತವಾದ ಏನೇನೋ ನಡೀತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀರಾ. ಸೊ ಬನ್ನಿ ಎಲ್ಲರೂ ಮೀಟ್ ಮಾಡೋಣ ನೇರ ಮುಖಾಮುಖಿ. ಓಕೆ, ನೆಕ್ಸ್ಟ್ ಈಗ 7ನೇದು 6 ಆಯ್ತಲ್ವಾ. 7ನೇದು ಹೊಪನೊಪೊನೊ. ಹೊಪನೊಪೊನೊ ಅಂದ್ರೆ ಏನು? ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದನ್ನ ದಿನ ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ಯಾವ ಇಂಟೆನ್ಷನ್ ಇಲ್ಲದೆ 108 ಸಲ ಹೇಳ್ಕೊಳ್ಳಿ. ಮತ್ತೆ ರಾತ್ರಿ ಮಲಗೋಕ್ಕೂ ಮುಂಚೆ ಬೆಡ್ ಮೇಲೆ ಮಲ್ಕೊಂಡೆ ಕೂಡ ಯಾವ ಇಂಟೆನ್ಷನ್ ಇಲ್ಲದೆ 108 ಸಲ ಹೇಳ್ಕೊಳ್ಳಿ. ಸೊ ಇದನ್ನ 108 ಸಲ ಹೇಳ್ಕೊಂಡ್ರೆ ಏನಾಗುತ್ತೆ ಅಂತೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ಕೊಳ್ಳೋದ್ರಿಂದ ಇಡೀ ರಾತ್ರಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಾದರೂ ನೆಗೆಟಿವ್ ಥಾಟ್ಸ್ ಎಲ್ಲ ಬಂದಿದ್ರು ಕ್ಲೆನ್ಸ್ ಆಗುತ್ತೆ. ಅದು ನಮಗೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ಅಫೆಕ್ಟ್ ಆಗಲ್ಲ. ಮತ್ತೆ ರಾತ್ರಿ ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ನೆಗೆಟಿವ್ ಇಮೋಷನ್ಸನ್ನು ನಾವು ಹಾಕ್ಕೊಂಡಿದ್ರೆ, ನಮ್ಮ ಫ್ರೀಕ್ವೆನ್ಸಿನ ಲೋ ಮಾಡ್ಕೊಂಡಿದ್ರೆ, ಈ ಥರ ಚಾಂಟ್ ಮಾಡ್ಕೊಳ್ಳೋದ್ರಿಂದ 108 ಸಲ ಅದು ಕ್ಲೆನ್ಸ್ ಆಗುತ್ತೆ, ಮತ್ತೆ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಹಾಗಾಗಿ ಸೊ 7 ವಿಷಯಗಳಾಯ್ತಲ್ಲ. ಈಗ 8ನೇದೇನು ಅಂದರೆ ವಾಕಿಂಗ್ ಟಾಕಿಂಗ್ ಅಫರ್ಮೇಷನ್. ಇದೇನಪ್ಪ ಅಂತ ಅನ್ಕೋತೀರಾ? ಇದು ಸೂಪರ್ ಆಗಿರುತ್ತೆ. ವಾಕಿಂಗ್ ಟಾಕಿಂಗ್ ಅಫರ್ಮೇಷನ್ ಅಂದರೆ ನೀವು ಏನೇ ಕೆಲಸ ಮಾಡಕ್ ಹೋಗಿ ಆ ಕೆಲಸ ಮಾಡೋಕ್ಕೂ ಮುಂಚೆ ಒಂದು ಪಾಸಿಟಿವ್ ಅಫರ್ಮೇಷನ್ ಅನ್ನ ಹೇಳ್ಕೊಂಡು ಮಾಡಿ. ಎಷ್ಟು ಸೂಪರ್ ಆಗಿ ಆ ಕೆಲಸ ಆಗುತ್ತೆ ನೋಡಿ. ಇವಾಗ ಸಿಂಪಲ್ ಆಗಿ ಒಂದು ಟೀ ಮಾಡ್ತಾ ಇದ್ದೀರಾ, ಟೀ ಮಾಡಕ್ ಹೋಗ್ತಾ ಇದ್ದೀರಾ, ಅವಾಗ ಈ ಟೀ ತುಂಬಾ ಸೂಪರ್ ಆಗಿ ಬಂದಿದೆ, ಎಲ್ರಿಗೂ ಇಷ್ಟ ಆಯ್ತು, ವಾವ್ ಸೂಪರ್, ಟೈಮ್ ಟು ಸೆಲೆಬ್ರೇಟ್ ಅಂತ ಅನ್ಕೊಳ್ಳಿ. ಅವಾಗ ನಿಜವಾಗ್ಲೂ ಆ ಟೀ ಎಷ್ಟು ಸೂಪರ್ ಆಗಿ ಬಂದಿರುತ್ತೆ. ಆಫೀಸಿಗೆ ಹೊರಟಿದ್ದೀರಾ, ಇವಾಗ ನಾನು ಆಫೀಸಿಗೆ ಇವತ್ತು ನಾನು ಆಫೀಸ್ ಹೋಗೋ ದಾರಿಯಲ್ಲಿ ಟ್ರಾಫಿಕ್ಕೇ ಇರಲಿಲ್ಲ, ವಾವ್ ಟೈಮ್ ಟು ಸೆಲೆಬ್ರೇಟ್ ಅಂತ ಅನ್ಕೊಳ್ಳಿ. ಅವಾಗ ನೋಡಿ ಎಷ್ಟು ಆರಾಮಾಗಿ ಆಫೀಸಿಗೆ ಹೋಗಿರ್ತೀರ. ನಿಮ್ಮ ಆಫೀಸಲ್ಲಿ ಏನಾದರೂ ಒಂದು ಕೆಲಸ ಇದ್ದಿರುತ್ತೆ, ನೀವು ಅದು ಸರಿಯಾಗಿ ಮಾಡಿರಲ್ಲ, ನಿಮ್ಮ ಬಾಸ್ ನಿಮ್ಮನ್ನ ಕರೀತಾ ಇರ್ತಾರೆ ಬೈಯೋಕ್ಕೆ ಅಂತ, ನಿಮಗೆ ಭಯ ಆಗ್ತಿರುತ್ತೆ ಬೈತಾರೆ ಅಂತ. ಅವಾಗ ಅನ್ಕೊಳ್ಳಿ, ನಾನು ಸರಿಯಾಗಿ ಮಾಡಿದ್ದೀನಿ, ನನ್ನ ಬಾಸ್ ನನ್ನ ಜೊತೆ ಫ್ರೆಂಡ್ಲಿ ಆಗಿದ್ದಾರೆ, ವಾವ್ ಟೈಮ್ ಟು ಸೆಲೆಬ್ರೇಟ್ ಅಂತ ಅನ್ಕೊಳ್ಳಿ. ಒಳಗೆ ಹೋಗಿ ನೋಡಿ ಏನಾಗುತ್ತೆ. ಈ ರೀತಿ ಏನೇ ಕೆಲಸ ಮಾಡಿ ಅದು ಆಲ್ರೆಡಿ ಪಾಸಿಟಿವ್ ಆಗಿ ಆಗಿರೋ ಹಾಗೆ ಅಫರ್ಮೇಷನ್ ಅನ್ನ ಹೇಳ್ಕೊಂಡು ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ ಕೆಲಸದ ಮೇಲೆ ನಮಗೆ ಪ್ರೀತಿ ಹುಟ್ಟುತ್ತೆ. ಅವಾಗ ಆ ಕೆಲಸ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಓಕೆನಾ? ಹೇಳ್ಕೊಳ್ತೀರಾ ಅಲ್ವಾ? ಕಮಾನ್, ಟೈಮ್ ಟು ಸೆಲೆಬ್ರೇಟ್. 2025 ಬಂದ್ಬಿಟ್ಟಿದ್ದೀವಿ, ಎಲ್ಲ ಸೆಲೆಬ್ರೇಟ್ ಮಾಡೋಣ. ಸೆಲೆಬ್ರೇಟ್ ಮಾಡಿ ಮಾಡಿ ನಮ್ಮ ಫ್ರೀಕ್ವೆನ್ಸಿನ ಹೈಯಲ್ಲಿ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡಿಕೊಂಡು ಎಲ್ಲ ನಮ್ಮ ಜೀವನದಲ್ಲಿ ತಂದ್ಕೊಂಡು ಖುಷಿಯಾಗಿರೋಣ. ಸಾಕು ನೋವುಗಳು ಸಮಸ್ಯೆಗಳು ಎಲ್ಲ. ಇನ್ನಾದರೂ ಜೀವನದಲ್ಲಿ ಒಂದು ಬದಲಾವಣೆ ಅನ್ನೋದು ಬೇಕಲ್ವಾ? ಸೊ ಈಗ 9ನೇದು, ನಿಮ್ಮ ಲೈಫಲ್ಲಿ ಏನಾದರೂ ಎಷ್ಟೇ ನಾವು ಪಾಸಿಟಿವ್ ಆಗಿದ್ರು ಏನೇ ಮಾಡಿಕೊಂಡ್ರು ಕೆಲವು ಘಟನೆಗಳಾಗತ್ತೆ, ಅದು ನಮಗೆ ದುಃಖ ಕೊಡುತ್ತೆ, ನೋವು ಕೊಡುತ್ತೆ, ಆತಂಕ ಕೊಡುತ್ತೆ ಅಲ್ವಾ? ಯಾರೋ ಮನೇಲಿ ಮಗು ಬಿದ್ದೋಯ್ತು, ಅಯ್ಯೋ ಬಿದ್ದೋಯ್ತು ಅಂತ ಗಾಬರಿ ಆಗ್ತೀವಿ. ಅಂತ ಟೈಮಲ್ಲಿ ಆ ಮಗು ಬಿದ್ದಿದ್ದಕ್ಕೂ ಒಂದು ಕಾರಣ ಇದ್ದಿರುತ್ತೆ. ಆ ಮಗು ಏನಾದರೂ ಅಲ್ಲಿ ಬೀಳದೆ ಹೊರಗಡೆ ಹೋಗಿದ್ದಿದ್ರೆ ದೊಡ್ಡ ಅನಾಹುತ ಆಗಿರ್ಬೋದು. ಅದನ್ನ ತಡೆಯೋಕ್ಕೆ ಅಲ್ಲಿ ಚಿಕ್ಕದಾಗಿ ಬೆಳೆಸಿದೆ ಯೂನಿವರ್ಸ್. ಹಾಗಾಗಿ ಆ ಒಂದು ನೆಗೆಟಿವ್ ಸಿಚುವೇಶನ್ಗೆ ಥ್ಯಾಂಕ್ ಯು ಹೇಳ್ಕೊಳ್ಳಿ. ಸೇ ಥ್ಯಾಂಕ್ ಯು ಫಾರ್ ದ ನೆಗೆಟಿವ್
ನಿಮಗೆ ಸಡನ್ ಆಗಿ ಯಾರೋ ಬಂದು ನೀವೇನು ಮಾಡ್ದಿದ್ರು ನಿಮ್ಮನ್ನ ಬೈದು ಬಿಟ್ಟು ಹೋಗ್ಬಿಟ್ರಾ, ಮನ್ಸಿಗೊಂಥರ ಆಗ್ತಿದ್ಯಾ? ಸರಿ, ಅವ್ರು ಬೈದಿದ್ದಾರೆ ಅಂದ್ರೆ, ಅವ್ರು ಬೈದಿರ್ಲಿಲ್ಲ ಅಂದಿದ್ದಿದ್ರೆ ನಾನೇನಾದ್ರೂ ಆರಾಮಾಗಿದ್ದು ಅದರಿಂದ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾಗಿತ್ತು. ಸೊ ಯೂನಿವರ್ಸ್ ಅದನ್ನ ತಡೆಯಕ್ಕೆ ಇವ್ರನ್ನ ಕಳಿಸಿ ನನ್ನ ಬೈಯೋ ತರ ಮಾಡಿದೆ. ಹಾಗಾಗಿ ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ ಅವರಿಗೆ. ಸೊ ಈ ರೀತಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀವೆಷ್ಟೇ ಪಾಸಿಟಿವ್ ಆಗಿದ್ರು ಕೆಲವರು ನಿಮ್ಮನ್ನ ಇರೋಕೆ ಬಿಡಲ್ಲ, ಅಥವಾ ಕೆಲವು ಸನ್ನಿವೇಶಗಳು ನಿಮಗೆ ಆ ನೆಗೆಟಿವ್ ಇಮೋಷನ್ನ ತಂದ್ಬಿಡುತ್ತೆ. ಅಂತ ಸಮಯದಲ್ಲಿ ಆ ಸನ್ನಿವೇಶಕ್ಕೆ, ಆ ಜನರಿಗೆ, ಆ ನೆಗೆಟಿವಿಟಿಗೆ ಧನ್ಯವಾದಗಳನ್ನ ಹೇಳ್ಕೊಳ್ಳಿ. ಓಕೆ, ಈಗ ಲಾಸ್ಟ್ ಒನ್, ಅಂಡರ್ ಎನರ್ಜಿ ಲೆವೆಲ್ ವಿ ಆರ್ ಆಲ್ ಒನ್. ಎನರ್ಜಿ ಲೆವೆಲ್ ಅಲ್ಲಿ ನಾವೆಲ್ಲರೂ ಒಂದೇ. ಇದನ್ನ ಪದೇ ಪದೇ ಹೇಳ್ಕೊಳ್ಳಿ. ನಿಮಗೆ ಯಾರ ಮೇಲಾದ್ರೂ ಕೋಪ ಬಂದಿದೆ ಅಂದ್ರೆ ಎನರ್ಜಿ ಲೆವೆಲ್ ಅಲ್ಲಿ ಅವರು ನಾನು ಒಂದೇ. ಹಾಗಾಗಿ ಅವ್ರ ಮೇಲೆ ನಾನು ಕೋಪ ಮಾಡ್ಕೊಂಡ್ರೆ ನನ್ನ ಮೇಲೆ ನಾನು ಕೋಪ ಮಾಡ್ಕೊಂಡ ಹಾಗೆ. ಇನ್ನೊಬ್ಬರನ್ನ ಯಾರನ್ನು ನೋಡಿ ದ್ವೇಷಿಸ್ತಾ ಇದ್ದೀರಾ, ಎನರ್ಜಿ ಲೆವೆಲ್ ಅಲ್ಲಿ ನಾನು ಅವರು ಒಂದೇ. ಅವರನ್ನ ನಾನು ದ್ವೇಷಿಸ್ತಾ ಇದ್ದೀನಿ ಅಂದ್ರೆ ನನ್ನನ್ನ ನಾನು ದ್ವೇಷಿಸಿದ ಹಾಗೆ. ಇನ್ನು ಯಾರನ್ನೋ ನೋಡಿ ಅಸಹ್ಯ ಪಡ್ತಾ ಇದ್ದೀರಾ, ಎನರ್ಜಿ ಲೆವೆಲ್ ಅಲ್ಲಿ ನಾವೆಲ್ಲರೂ ಮನುಷ್ಯರು ಒಂದೇ. ನಾನು ಅವರನ್ನ ನೋಡಿ ಅಸಹ್ಯ ಪಟ್ಕೊಂಡ್ರೆ ನನ್ನನ್ನ ನೋಡಿ ನಾನೇ ಅಸಹ್ಯ ಪಟ್ಕೊಂಡಂಗೆ ಅಂತ ಅನ್ಕೊಳ್ಳಿ. ಈ ರೀತಿ ಅನ್ಕೊಂಡಾಗ ಏನಾಗುತ್ತೆ, ನಮ್ಗೆ ಯಾರ ಮೇಲೂ ಯಾವ ನೆಗೆಟಿವ್ ಎಮೋಷನ್ಸು ಬರಲ್ಲ ಅಲ್ವಾ? ಅವಾಗೇನಾಗುತ್ತೆ, ಫ್ರೀಕ್ವೆನ್ಸಿ ಹೈ ಆಗತ್ತೆ. ಫ್ರೀಕ್ವೆನ್ಸಿ ಹೈ ಆದ್ರೆ ಮ್ಯಾನಿಫೆಸ್ಟೇಷನ್ಸ್ ರಿಯಾಲಿಟಿಗೆ ಬರುತ್ತೆ. ಅದೇ ಅಲ್ವಾ ಬೇಕಾಗಿರೋದು ನಮಗೆ. ಸೊ ಇದು ಸ್ನೇಹಿತರೆ ಈ ಬೇಸಿಕ್ ಲಾ ಆಫ್ ಅಟ್ರಾಕ್ಷನ್ ನ ಮಾಹಿತಿಗಳು. ಈಗ ನಿಮ್ಗೆ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತೀನಿ. ಈಗ ಇದನ್ನ ನಾವು ಡೇ ಟು ಡೇ ಲೈಫಲ್ಲಿ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಅನ್ನೋದು. ಇಷ್ಟೇ ಅಲ್ಲ, ಇದು ಬರೀ ಬೇಸಿಕ್ ಅಷ್ಟೇ. ಇನ್ನು ಒರಿಜಿನಲ್ ಮಾಹಿತಿ ಇರೋದೇ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ. ಅದನ್ನ ನೀವು ತಿಳ್ಕೊಬೇಕು ಅಂದ್ರೆ ಅದೊಂದು ಕೋರ್ಸ್. ಅದು ಈ ತರ ಒಂದು ವಿಡಿಯೋಲ್ಲೆಲ್ಲ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ಮಾಹಿತಿ ಇದೆ ಅದರಲ್ಲಿ. ಸೊ ಈ ಕೋರ್ಸನ್ನ ಇದೇ ವಾರದ ಕೊನೆಯಲ್ಲಿ, ಅಂದ್ರೆ ಜನವರಿ 11 ಮತ್ತೆ 12 ಕೋರ್ಸ್ ಇದೆ. ಈಗಾಗಲೇ ತುಂಬಾ ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಸೊ ಈ ಕೋರ್ಸ್ಗೆ ಜಾಯಿನ್ ಆಗೋಕೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ಕೆಳಗಡೆನೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ ಲಿಂಕ್ ಇದೆ. ಜಾಯಿನ್ ಆಗಿ ಅಲ್ಲಿ ಬಂದು ಕೇಳಿ ಸೇರ್ಬೇಕು ಅಂತಿದ್ದೀನಿ ಕೋರ್ಸ್ಗೆ ಅಂತ. ಡೀಟೇಲ್ಸ್ ಎಲ್ಲ ಸಿಗುತ್ತೆ, ನಿಮಗೆ ಹೇಳ್ತಾರೆ ಡೀಟೇಲ್ಸ್ ಎಲ್ಲ. ಸೇರ್ಕೊಳ್ಳಿ. ಪ್ರತಿ ಒಬ್ರು ಕಲಿಬೇಕಾಗಿರುವಂತ ಕೋರ್ಸ್ ಇದು. ಮನೆಗೊಬ್ರು ಕಲ್ತ್ಕೊಳ್ಳೇಬೇಕು. ಯಾಕೆಂದ್ರೆ ನಮ್ಮ ಜೀವನದಲ್ಲಿ 4 ಏರಿಯಾಸ್: ಹೆಲ್ತ್, ರಿಲೇಶನ್ಶಿಪ್, ಕೆರಿಯರ್, ಮನಿ. ಈ 4 ಏರಿಯಾಸ್ಗೆ ನಮ್ಮ ಫೀಲಿಂಗ್ಸ್ ಮತ್ತೆ ನಮ್ಮ ಥಾಟ್ಸ್, ನಮ್ಮ ಬಿಲೀಫ್ಸ್ ಮತ್ತೆ ಆಕ್ಷನ್ಸ್ ಹೇಗ್ ಹಾಕ್ಬೇಕು, ಹೇಗ್ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ರೆ ಎಲ್ಲ ನಾವು ಫ್ರೀಕ್ವೆನ್ಸಿ ಹೈಯಲ್ಲಿ ಹೇಗೆ ಮೇಂಟೈನ್ ಮಾಡ್ಕೊಂಡು ಎಲ್ಲ ಹೇಗೆ ಅಚೀವ್ ಮಾಡ್ಕೋಬಹುದು ಅಂತ ಗೊತ್ತಾಗ್ಬಿಡುತ್ತೆ. ಲೈಫನ್ನ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡು ಹೋಗೋಕ್ಕಾಗತ್ತೆ. ನಿಮ್ಗೆ ಇನ್ನೊಂದು ಇದರಲ್ಲಿ ಆಸಕ್ತಿಕರ ವಿಷಯ ಏನಂದ್ರೆ, ಪ್ರತಿ ಒಬ್ಬರಲ್ಲೂ ಸ್ತ್ರೀ ಶಕ್ತಿ ಇದೆ, ಪುರುಷ ಶಕ್ತಿ ಇದೆ. ಮಸ್ಕ್ಯುಲೈನ್ ಎನರ್ಜಿ ಇರುತ್ತೆ, ಫೆಮಿನೈನ್ ಎನರ್ಜಿ ಇರುತ್ತೆ. ಅದನ್ನ ನಾವು ಬ್ಯಾಲೆನ್ಸ್ಡ್ ಆಗಿ ಹೀಗೆ ಇಟ್ಕೊಂಡು ಹೋಗ್ಬೇಕಾಗತ್ತೆ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಕೆಲವೊಮ್ಮೆ ಕೆಲವರಿಗೆ ಲೇಡೀಸ್ ಅಲ್ಲಿ ಇನ್ ಎನರ್ಜಿ ಅಂದ್ರೆ ಸ್ತ್ರೀ ಎನರ್ಜಿ ಕಡಿಮೆ ಆಗಿರುತ್ತೆ, ಯಾಂಗ್ ಎನರ್ಜಿ ಜಾಸ್ತಿ ಆಗಿರುತ್ತೆ. ಆವಾಗ ಅವ್ರ ಲೈಫಲ್ಲಿ ವೈವಾಹಿಕ ಜೀವನದಲ್ಲಿ ತೊಂದರೆಗಳಾಗುತ್ತೆ. ಈ ತರ ಅದ್ಭುತವಾದ ಒಂದು ಮಾಹಿತಿ ಇದು, ಗೊತ್ತಾ? ಇದನ್ನೆಲ್ಲ ಪ್ರತಿ ಒಬ್ರು ಕಲೀಲೇಬೇಕು, ತಿಳ್ಕೊಳ್ಳೇಬೇಕು. ಸೊ ಈ ತರ ಇರುವಾಗ ಲೇಡೀಸ್ ಅಲ್ಲ, ಜೆಂಟ್ಸ್ ಅಲ್ಲಿ ಇನ್ ಎನರ್ಜಿ ಜಾಸ್ತಿ ಇದ್ರೆ ಏನಾಗುತ್ತೆ, ಯಾಂಗ್ ಎನರ್ಜಿ ಕಡಿಮೆ ಇದ್ರೆ ಏನಾಗುತ್ತೆ, ಯಾವುದು ಯಾರಿಗೆ ಕಡಿಮೆ ಇದ್ರೆ ಏನಾಗುತ್ತೆ, ಜಾಸ್ತಿ ಇದ್ರೆ ಏನಾಗುತ್ತೆ, ಈ ತರದ್ದೆಲ್ಲ ಕೂಡ ನಾವು ತಿಳ್ಕೊಬೇಕು. 7 ಚಕ್ರಾಸ್ನ ಹೇಗೆ ನಾವು ಎನರ್ಜೈಸ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಂಡು ಹೋಗ್ಬೇಕು. ಈ ತರ ಅದ್ಭುತವಾದ ಮಾಹಿತಿಗಳಿದೆ ಈ ಕೋರ್ಸಲ್ಲಿ. ಸೊ ಕಲ್ತ್ಕೊಳ್ಳಿ, ಬನ್ನಿ. ಡೀಟೇಲ್ಸ್ನ ವಾಟ್ಸಪ್ ಅಲ್ಲಿ ಕೇಳಿ ಹೇಳ್ತಾರೆ ನಮ್ಮ ಟೀಮ್ ಅವರು. ಸೊ ಇದನ್ನ ಕಲ್ತ್ಕೊಳ್ಳಿ. ಓಕೆ,
ಸೊ ಇದು ಲಾ ಆಫ್ ಅಟ್ರಾಕ್ಷನ್ ನ ಕತೆ. ಸೊ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಇಷ್ಟೊತ್ತು ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದ ಪ್ರತಿ ಒಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಟಾಟಾ ಬಾಯ್.